Hi friends. ಹಾಯ್, ವೆಲ್ಕಮ್ ಟು ಪ್ರಿಯಾಸ್ ಲೈಫ್ ಸ್ಟೈಲ್ ಕನ್ನಡ. ಅವತ್ತಿಂದ ನಾನು ಲಾಗೇ ಮಾಡಿಲ್ಲ. ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬದ್ದು ಲಾಗ್ ಹಾಕ್ಬೇಕಾಗಿತ್ತು, ಬಟ್ ಅದು ಸ್ಟೋರೇಜ್ ಫುಲ್ ಆಗಿಬಿಟ್ಟು ಡಿಲೀಟ್ ಆಗಿಬಿಟ್ಟಿದೆ. ದಿನ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವತ್ತಿಂದ ಮಾಡಿದೆಲ್ಲ ಡಿಲೀಟ್ ಆಗೋಯ್ತು. ತುಂಬ ಬೇಜಾರಾಗೋಯ್ತು ಅದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತ. ಅದಕ್ಕೆ ಇವತ್ತಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂಡಿಪೆಂಡೆನ್ಸ್ ಡೇಗೆ ಹೋಗಿದ್ದೆಲ್ಲ ನೀನು, ಏನ್ ಮಾಡ್ಸಿದ್ರು ಸ್ಕೂಲಲ್ಲಿ? ಬಾವಟ ಅಷ್ಟು. ಆಮೇಲೆ ಸ್ವೀಟ್ ಕೊಟ್ರಾ? ಏನ್ ಹೇಳಿದ್ರು? ಬಾವುಟ ಆಡ್ಸ್ಬೇಕಾದ್ರೆ, ಫ್ಲಾಗ್ ಆಡ್ಸ್ಬೇಕಾದ್ರೆ ಏನ್ ಹೇಳಿದ್ರು? ಸಾಂಗ್ ಯಾವ್ದು ಹೇಳಿದ್ರು? ಕಿಸ್ತದು. ಜನಗಣ ಜನಗಣ ಕಿಸ್ತ ಗೋಪಿಕಾ ಪಥೆ ನಯನೋಕನ. ಅಯ್ಯೋರಮ್ಮ, ಇಂಡಿಪೆಂಡೆನ್ಸ್ ಡೇ ನಿಂಗೆ ಕೃಷ್ಣ ಸಾಂಗ್ ಆಡ್ಸುದ್ರಾ? ಅದು ಇದ್ರಲ್ಲಿ ನಿಂಗೆ ಕೃಷ್ಣ ಜನ್ಮಾಷ್ಟಮಿಗೆ ಹೇಳ್ಸಿರೋದು ಇದೇಳು, ಅದ್ ಪ್ರಾಕ್ಟೀಸ್ ಕೊಟ್ಟಿರೋದು ಇದೇಳು. ಇಂಡಿಪೆಂಡೆನ್ಸ್ ಡೇ ಯಾವ್ದು ಹೇಳ್ಸಿದ್ರು? ನ್ಯಾಷನಲ್ ಆಂಥಮ್. ಜನಗಣಮನ ಅಷ್ಟೇ ಹೇಳಿ ಸಾಕು. ನೇಷನ್ ಬಗ್ಗೆ ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ನ್ಯಾಷನಲ್ ಆಂಥಮ್ ಯಾವ್ದು? ಜನಗಣಮನ. ನ್ಯಾಷನಲ್ ಫ್ಲವರ್ ಯಾವ್ದು? ಲೋಟಸ್. ಫಾದರ್ ಆಫ್ ನೇಷನ್ ಯಾರು? ಫಾದರ್ ಆಫ್ ನೇಷನ್. ಫಾದರ್ ಆಫ್ ನೇಷನ್ ಯಾರು? ಯಾರು? ಟಿಂಗ್ ಟಿಂಗ್ ತಲೆಗೆ ಬುದ್ಧಿ ಕೊಡು, ಗೊತ್ತು ನಿನಗೆ. ಏನು ಫಾದರ್ ಆಫ್ ನೇಷನ್ ಯಾರು? ಮಹಾತ್ಮ ಗಾಂಧೀಜಿ. ನ್ಯಾಷನಲ್ ಅನಿಮಲ್? ಟೈಗರ್. ನ್ಯಾಷನಲ್ ಬರ್ಡ್? ಪೀಕಾಕ್. ನ್ಯಾಷನಲ್ ಯುವರ್ ಟ್ರೀ? ಬೂಟಿ. ಏನ್ ಟ್ರೀ? ಏನ್ ಟ್ರೀನೋ? ಬೂಟಿ. ಬೋನ್ಟ್ರಿ? ಬೋನ್ಟ್ರಿ ಅಲ್ಲ, ಬ್ಯಾನಿಯನ್ ಟ್ರೀ. ಬ್ಯಾಲೆಂಟ್ಲಿ. ವಿಚ್ ಇಸ್ ಅವರ್ ನ್ಯಾಷನಲ್ ಅನಿಮಲ್? ಬರ್ಡ್ ಕೇಳಿದ್ನಾ? ಟ್ರೀನು ಕೇಳಿದ್ನಾ? ವಿಚ್ ಇಸ್ ಅವರ್ ನ್ಯಾಷನಲ್ ವಿಚ್ ಇಸ್ ಅವರ್ ನ್ಯಾಷನಲ್ ರಿವರ್? ರಿವರ್ ಗಂಗಾ. ನ್ಯಾಷನಲ್ ಆಂಥಮ್ ಬರ್ದವ್ರು ಯಾರು? ಹೇಳು. ರವೀಂದ್ರನಾಥ್ ಟ್ಯಾಗೋರ್. ನಮ್ ನ್ಯಾಷನಲ್ ಫ್ಲಾಗ್ ಅಲ್ಲಿ ಎಷ್ಟು ಕಲರ್ಸ್ ಐತೆ? ಆರೆಂಜ್, ವೈಟ್, ಬ್ಲೂ. ನ್ಯಾಷನಲ್ ಫ್ಲಾಗ್ ನ ಡಿಸೈನ್ ಮಾಡಿದವ್ರು ಯಾರು? ಪಿಂಗಾಲಿ ವೆಂಕಯ್ಯ. ಪಿಂಗಾಲಿ ವೆಂಕಯ್ಯ. ಪಿಂಗಾಲಿ ವೆಂಕಯ್ಯ. ಪಿಂಗಾಲಿ. ಹೇಳು. ಪಿಂಗಾಲಿ ವೆಂಕಯ್ಯ. ನ್ಯಾಷನಲ್ ಆಯ್ತಲ್ಲ ಅದು. ಇನ್ನೇನ್ ಕೇಳೋಣ? ಹೇಳು, ಇನ್ನೊಂದು ಏನೇನು? ಇನ್ನೊಂದು ಏನ್ ಹೇಳು? ಅಷ್ಟೇ. ಅಷ್ಟೇನಾ? ಇಂಡಿಪೆಂಡೆನ್ಸ್ ಫ್ರೀಡಮ್ ಬಂದಿದ್ ಯಾವಾಗ? ಇಂಡಿಪೆಂಡೆನ್ಸ್ ಡೇ ಯಾವಾಗ? ಇಂಡಿಪೆಂಡೆನ್ಸ್ ಆಗಸ್ಟ್ 15, 1947. ಯಾವಾಗ ಸಿಕ್ತು ನಮ್ಗೆ ಇಂಡಿಪೆಂಡೆನ್ಸ್ ಡೇ? ಇಂಡಿಪೆಂಡೆನ್ಸ್ ಅಂತ ನಮ್ ಫ್ರೀಡಮ್ ಯಾವಾಗ ಸಿಕ್ಕಿದ್ದು? ಆಪ್ಷನ್ಸ್ ಕೊಡೋಣ. ನೈಟಾ, ಮಾರ್ನಿಂಗಾ, ಮಿಡ್ ನೈಟಾ? ಮಿಡ್ ನೈಟ್. ಯಾವ ಸಿಕ್ಕಿದು? ಆಯ್ತು. ಇವಾಗ ನಿಂಗೆ ಇವಾಗ ಫ್ರೀಡಮ್ಸ್ ನೇಮ್ ಗೊತ್ತಲ್ವಾ? ಫ್ರೀಡಮ್ ಫೈಟರ್ಸ್ ಎಷ್ಟ್ ಜನ ಗೊತ್ತು ಅವ್ರದ್ದು ಹೇಳ್ತೀಯಾ? ಹೇಳಪ್ಪ ನೋಡೋಣ. ಅವ್ರ ಸ್ಲೋಗನ್ ಹೇಳ್ತೀಯ? ಗಾಂಧೀಜಿ. ಸುಮ್ನೆ ಅವ್ನು ಹೇಳಿ, ನಿನ್ ಗೊತ್ತು. ಗಾಂಧೀಜಿ ಅವ್ನು ಸ್ಲೋಗನ್ಸ್ ಹೇಳ್ತಾನೆ. ಗಾಂಧೀಜಿ ಗಾಂಧೀಜಿ. ನಾ ಗಾಂಧೀಜಿ. ಅವ್ನು ಹೇಳಿ, ಸುಮ್ನೆ ನಿನಗೆ ಗೊತ್ತು ತಾನೆ, ನೀನ್ ಸುಮ್ನೆ. ಇವ್ನಿಗೆ ಗೊತ್ತಿರೋದು ನಂಗೆ ಫಸ್ಟ್ ಗೊತ್ತಾಗ್ಲಿ. ಹೇಳ. ಗಾಂಧೀಜಿ do a day Sardar Vallabhbhai man power start the state. Ramavu Sahasti Jai Jawan Jai Kisan. Pikaji Gama man power unify Indians. Subhash Chandra Bose, you give me bed, I give you freedom. ನೆಕ್ಸ್ಟ್ ಮಂಗಲ್ ಪಾಂಡೆ ಹೇಳದ್ನ? ಮಂಗಲ್ ಪಾಂಡೆ ಕಿಂಗ್ ಫಿರಂಗಿಲ್. ಅದನ್ನ ಮಾತ್ರ ಹೇಳ್ತಾರೆ, ಕಿಂಗ್ ಫಿರಂಗಿಲ್ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಹೇಳು ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್.
ಬಾಲಗಂಗಾಧರ್ ತಿಲಕ್ ಹೇಳಿದ ಬಾ ಬಂದರತ್ಲ ಫಸ್ಟ್ ಬರ್ತ್ಲೈಕ್ ಸ್ವರಾಜ್ ಅಂತ ಹೇಳು ಕರೆಕ್ಟ್ ಆಗಿ. ಸ್ವರಾಜ್ ಇಸ್ ಅವರ್ ಬರ್ತ್ಲೈಕ್. ನೆಕ್ಸ್ಟ್ ಅಷ್ಟೇ. ಅಷ್ಟೇನಾ? ಅಷ್ಟೇ ಗೊತ್ತಿರೋದು ನಿಂಗೆ? ಸುಭಾಷ್ ಚಂದ್ರ ಬೋಸ್ ಹೇಳನಾ? ಈ ಭಗತ್ ಸಿಂಗ್ ಇಂಕಲಾಬ್ ಜಿಂದಾಬಾದ್. ಸರಿ, ಇಷ್ಟೊಂದು ತಿಳ್ಕೊಂಡಿದ್ಯಾ? ಇದೆಲ್ಲ ಕಲ್ಸ್ಕೊಟ್ಟಿದ್ಯಾರು? ಮ್ಯಾಮ್ ನಾನು. ನೀನುವೆ ಇಬ್ರು ನಾನುವೆ. ಸರಿ ಆಯ್ತು. ನ್ಯಾಷನಲ್ ಎಂಬ್ಲಮ್ ಯಾವುದು? ಲಯನ್ ಎಂಬ್ಲಮ್. ನೋ, ಲಯನ್ ಕರೆಕ್ಟ್. ಲಯನ್ ಕ್ಯಾಪಿಟಲ್ ಆಫ್ ಅಸ್ಲಾನ್. ಚಿರು ರಾಂಗ್. ಲಯನ್ ಕ್ಯಾಪಿಟಲ್ ಆಫ್ ಅಶೋಕ. ಲಯನ್ ಕ್ಯಾಪಿಟಲ್ ಆಫ್ ಅಶೋಕ. ಮೈ ಫ್ರೆಂಡ್ಸ್. ಯಾಕೆ ಸಾಕಾಗೋಯ್ತಾ ಕ್ವಶನ್ಸ್ ಕೇಳಿ ನಿಂಗೆ? ಆನ್ಸರ್ ಮಾಡಿ. ಎಷ್ಟು ಆನ್ಸರ್ ಮಾಡಿರೋದೆ 3 ಕ್ವಶನ್. ಅವ್ನು ಆಟ ಆಡಕ್ ಹೋಗ್ಬೇಕು ಆಚೆ. ನಾನು ಹೇಳಿದ್ರೆ ಮಾತ್ರ ಬಿಡೋದು ಆಚೆ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಅವನು ಆಚೆ ಹೋಗ್ಬೇಕು ಆಟ ಆಡೋದಕ್ಕೆ. ಬಾಗ್ಲಾಕಿದ್ದೀನಿ ತೆಗಿಲಿ ಅಂತ. ಸರಿ ಆಯ್ತು. ಇವಾಗ ಏನ್ ಬೇಕು ನಿಂಗೆ? ಕೊಬ್ಬರಿ ಮಿಠಾಯಿ ಬೇಕಾ? ಗುಲಾಬ್ ಜಾಮೂನ್. ನೋ, ಇವಾಗ ಗುಲಾಬ್ ಜಾಮೂನ್ ಮಾಡಕ್ಕಾಗಲ್ಲ. ಕೊಬ್ಬರಿ ಮಿಠಾಯಿ. ಕೊಬ್ಬರಿ ಮಿಠಾಯಿ ಬೇಕು ಅಂತ ಹೇಳ್ತಿದ್ರು ಅವತ್ತಿಂದ. ವರಮಹಾಲಕ್ಷ್ಮಿಗೆ ಕಾಯಿ ಮಡಗಿದ್ನಲ್ಲ, ಅದು ಹಂಗೆ ಇತ್ತು. ಅದಕ್ಕೆ ಅದನ್ನ ಸ್ವಲ್ಪ ತುರ್ದ್ಬಿಟ್ಟು ಕೊಬ್ಬರಿ ಮಿಠಾಯಿ ತರ ಏನಾದ್ರು ಸ್ವೀಟ್ ಮಾಡ್ಬೇಕಂತಲ್ಲ, ಅದಕ್ಕೋಸ್ಕರ ಸ್ವೀಟ್ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ಮಿಠಾಯಿ ಮಾಡೋಣ ಅನ್ಕೊಂಡಿದ್ದೀನಿ. ಇವಾಗ ಹೋಗಿ ಮಾಡಬೇಕು. ಅವತ್ತಿಂದ ಲಾಗ್ ಅಪ್ಲೋಡೇ ಮಾಡಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡೋದ ಅಂತ ಅನ್ಕೊಂಡಿದ್ದೀನಿ. ಇನ್ನು ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ಇಟ್ಟು, ಆ ಬಾಣಲೆಗೆ ಸ್ವಲ್ಪ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಆ ಬೆಲ್ಲಕ್ಕೇನೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು. ಇದು ಬೆಲ್ಲ ಡೈರೆಕ್ಟ್ ಆಗೇ ಹಾಕ್ಬೋದು. ಬೆಲ್ಲನ ನೀಟಾಗಿದ್ದರೆ ಬೆಲ್ಲ ಏನು ಗಲೀಜಿಲ್ಲ ಅಂತ ಹೇಳಿದ್ರೆ, ನಾನಿಲ್ಲಿ ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡು ನಂತರ ಶೋಧಿಸ್ಕೊತೀನಿ. ಅದು ಒಂದು ಸ್ವಲ್ಪ ಇದಕ್ಕೇನು ಪಾಕ ಬರಬೇಕು ಆ ಥರ ಏನಿಲ್ಲ. ಸ್ವಲ್ಪ ಕಸ ಎಲ್ಲ ಹೋಗೋ ಥರ ಮಾಡಿಕೊಂಡ್ರೆ ಸಾಕು. ನಂತರ ಇದು ತೆಂಗಿನಕಾಯಿನ ತುರ್ಕೊಂಡು ಅದನ್ನ ಸ್ವಲ್ಪ ಗ್ರೈಂಡಿಗೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗಲಿ, ತರ್ತರಿಯಾಗಿರಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ಬಾರ್ದು, ಅದೇ ಮಾಮೂಲಿ ಸಾಫ್ಟಾಗಿ ಒಂದು ಸ್ವಲ್ಪ ರುಬ್ಕೋಬೇಕು. ಅದನ್ನ ಒಂದು ಬಾಣಲೆಗೆ ಇಟ್ಟು, ಆ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿದ್ಮೇಲೆ ಅದಕ್ಕೆ ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಶೋಧಿಸ್ಕೊಂಡಿದ್ದೀವಲ್ಲ ಬೆಲ್ಲ, ಆ ಬೆಲ್ಲ ಹಾಕ್ಬಿಟ್ಟು ಅದು ಒಂದು ಸ್ವಲ್ಪ ಗಟ್ಟಿ ಬರಬೇಕು. ಅಷ್ಟೊತ್ತು ನಾವು ಅದನ್ನ ಫ್ರೈ ಮಾಡ್ಕೋಬೇಕು. ಅದು ಗೊತ್ತಾಗುತ್ತೆ, ಅದು ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಇರಬೇಕಾದ್ರೇನೆ, ಏನಿಲ್ಲ ಒಂದು 15 ಮಿನಿಟ್ಸ್ ಆದರೂ ಬೇಕಾಗುತ್ತೆ ಅದು ಸ್ವಲ್ಪ ಗಟ್ಟಿ ಆಗೋಕ್ಕೆ. ಅದೆಲ್ಲ ಸ್ವಲ್ಪ ಗಟ್ಟಿ ಆಗೋವರೆಗೂ ಬಿಡಬೇಕು. ನೋಡಿ, ಇದು ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಅಷ್ಟು ಬರಬೇಕು. ಇಷ್ಟು ಬಂದರೆ ಸಾಕು. ನಂತರ ಒಂದು ತಟ್ಟೆಗೆ ಇಟ್ಟು, ಆ ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಆ ತುಪ್ಪ ಹಾಕ್ಕೊಂಡು ಫುಲ್ಲು ತಟ್ಟೆ ತುಂಬ ಈ ಥರ ಎಲ್ಲ ಫುಲ್ಲು ಸವರ್ತಾ ಇದ್ದೀನಿ. ಈ ಥರ ಸವರೋದ್ರಿಂದ ಅದು ಕಚ್ಕೊಳ್ಳುತ್ತೆ ತಟ್ಟೆಗೆ, ಆ ಥರ ಏನಾಗಲ್ಲ. ತುಪ್ಪ ಸವರೋದ್ರಿಂದ ಈಸಿಯಾಗಿ ಎತ್ಕೋಬೋದು. ಇನ್ನು ಮಿಠಾಯಿದು ಮಿಶ್ರಣ ಇತ್ತಲ್ಲ, ಅದನ್ನು ಅದೇ ತಟ್ಟೆ ತುಪ್ಪ ಹಾಕಿ ಸವರ್ಕೊಂಡು ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಹಾಕಿ ಅದನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಇಲ್ಲಿ ತರಿಯಾಗಿ ರುಬ್ಕೊಂಡ್ಬಿಟ್ಟಿದ್ದೀನಿ. ನಾನು ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ರೆ ಚೆನ್ನಾಗಿ ಸ್ಪ್ರೆಡ್ ಆಗ್ತಾಯಿತ್ತು. ಆದ್ರೂ ಚೆನ್ನಾಗಿತ್ತು ಟೇಸ್ಟು. ಆಮೇಲೆ ನಾನು ಕೈಯಲ್ಲೇ ಈ ಥರ ಸ್ಪ್ರೆಡ್ ಮಾಡಿಕೊಂಡೆ. ಅದೊಂದು ಸ್ವಲ್ಪ ಆರಾಗಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಷ್ಟೇನೆ, ಜಾಸ್ತಿ ಆರಾಗಿಬಿಟ್ರೆ ಆಮೇಲೆ ಈ ಥರ ಕಟ್ ಮಾಡೋದಕ್ಕಾಗಲ್ಲ. ಅದಕ್ಕೇ ಒಂದೇ ಒಂದು 10 ನಿಮಿಷ ಒಂದು ಸ್ವಲ್ಪ ಹೊತ್ತು ಅಷ್ಟೇನೆ ಅದನ್ನ ಆರಾಗಿಬಿಟ್ಟು ಆಮೇಲೆ ನಾನು ಈ ಥರ ಕಟ್ ಮಾಡಿಕೊಂಡು ಇದು ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಏನೋ ಚಿರು ಇದು ಈ ಥರ ಮಾಡಿದ್ಯಾ ನೀನು? ಅದೇನು ಪೇಂಟಾ? ಏನದು? ಅದೇ ಫುಲ್ ಎಲ್ಲ ವೇಸ್ಟ್. ಅದು ಪೇಂಟ್ ಅದು ಆ ಥರ ಅಲ್ಲ ಹಚ್ಚೋದು, ವಾಟರ್ ಪೇಂಟು. ಯಾರು ಕಿತ್ತೂರು ರಾಣಿ ಚೆನ್ನಮ್ಮ? ಯಾರು ಕಿತ್ತೂರು ರಾಣಿ ಚೆನ್ನಮ್ಮ? ಯಾರು? ಯಾಕೆ ನೀನು? ಕೊತ್ತಂಬರಿ ಬೀಜ.
ಐ ಹೋಪ್ ಈ ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.